ಅಯ್ಯೋ ನೀನು ಮೂಗು ಮುಚ್ಚ ಮುಖ ಮುಚ್ಚ ಅಂತ ಕೇಳಿದ್ದೀನಿ, ಮೂಗು ಮುಚ್ಚ ಅಂತ ಯಾವುದು ಕೇಳಿಲ್ವಲ್ಲ. ಇವತ್ತಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೂಗು ಮುಚ್ಚ ಅಂದರೆ ಏನು ಅಂತ. ಹಾಗೆ ವಿಶ್ವದ ಮೊಟ್ಟ ಮೊದಲ ಕಂಟಿನ್ಯೂಸ್ಲಿ ರನ್ನಿಂಗ್ ಡಿಗ್ರಿ ಗಿವಿಂಗ್ ಯೂನಿವರ್ಸಿಟಿ ಮಹಾವಿಶ್ವವಿದ್ಯಾನಿಲಯವನ್ನು ಕೂಡ ನೋಡಿಕೊಂಡು ಬರೋಣ. ಹಾಗೆ ಕಟ್ಟಕಡೆಯದಾಗಿ ಮೆಕ್ನೆಸ್ ನಗರದಲ್ಲಿರುವಂತಹ ಭಾಳ ಸೀಕ್ರೆಟ್ ಪ್ರಿಸನ್ ಕಾರಾಗೃಹ. ಇಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನರನ್ನ ಅಂಡರ್ಗ್ರೌಂಡ್ ಒಳಗೆ ದಬ್ಬಿ ಕಾರಾಗೃಹದ ಶಿಕ್ಷೆಯನ್ನು ಅನುಭವಿಸಂಗೆ ಮಾಡ್ತಾಯಿದ್ರು ಹಿಂದಿನ ಮೊರಕ್ಕೋ ದೇಶದ ರಾಜರು. ನಮಸ್ಕಾರ, ಶುಭೋದಯ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ನಾನಿದ್ದೀನಿ ನನ್ನ ಅರಮನೆಯ ಮೇಲ್ಭಾಗದಲ್ಲಿ ಟೆರೇಸ್ ಮೇಲೆ. ನೀವು ನೋಡ್ತಾ ಇದ್ದೀರಾ ಅತ್ಯದ್ಭುತವಾದ ಬಹಳ ಐತಿಹಾಸಿಕ ಫೆಸ್ ನಗರ. ಈಗಷ್ಟೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಈ ಒಂದು ನಗರದ ಸಾಕಷ್ಟು ವಿಶೇಷ ವಿಷಯಗಳನ್ನು ಇಂದಿನ ದಿವಸ ನೀವು ನೋಡಲಿದ್ದೀರಾ. ಸ್ಟೇ ಟ್ಯೂನ್ಡ್. ಇದು ನಾವು ಉಳ್ಕೊಂಡಂತಹ ಭವ್ಯವಾದ ಅರಮನೆ ಅಂತಲೇ ಹೇಳ್ಬೋದು. ರಾತ್ರಿಯಲ್ಲೇ ಬೇರೆ ಥರ ಕಾಣಿಸ್ತಾ ಇತ್ತು. ಬೆಳಗ್ಗೆ ಆ ಒಂದು ಸೂರ್ಯನ ಕಿರಣ ಒಳಗೆ ಬಿದ್ದಾಗ ಇಲ್ಲಿ ಗೋಡೆಯ ಮೇಲೆ ಟೈಲ್ ವರ್ಕು ಪ್ರತಿಯೊಂದು ಬಹಳ ಅಮೋಘವಾಗಿ ಕಾಣಿಸ್ತಾ ಇದೆ. ಇವತ್ತು ವಿಶ್ವದ ಎಲ್ಲ ಕಡೆನೂ ಈದ್ ಇರೋದ್ರಿಂದ ಮೊರಕ್ಕೋ ದೇಶದಲ್ಲೂ ಕೂಡ ಸಂಪೂರ್ಣವಾಗಿ ಎಲ್ಲ ಅಂಗಡಿಗಳು ಬಂದಾಗಿವೆ. ಊಟ ತಿಂಡಿ ಸಿಗುತ್ತಾ ಇಲ್ವಾ ಡೌಟು. ಅಲ್ಲಿ ಯಾವುದೋ ಒಂದು ಹೋಟ್ಲ್ ಓಪನ್ ಇದೆ, ಟ್ರೈ ಮಾಡೋಣ ಬನ್ನಿ. ಸದ್ಯ ಓಪನ್ ಇದೆ, ಜನಗಳು ಇದ್ದಾರೆ, ಊಟ ಸಿಗುತ್ತೆ. ಇದೇನಿದು ಪೇಸ್ಟ್ರಿ ಮೇಲೆ ಈ ಮಟ್ಟಕ್ಕೆ ಜೇನು ಹುಳ, ಅದರ ನ್ಯಾಚುರಲಾಗಿ ಅದರ ಮೇಲೆ ಇಡೋಕ್ಕೆ ಬಿಟ್ಟಿದ್ದಾರೆ. ಹಾಗೆ ಸಾಕಷ್ಟು ಕೇಕ್ಗಳಿಟ್ಟಿದ್ದಾರೆ. ಮೋಸ್ಟ್ಲಿ ಅದೊಂದು ಪಟಿಸರಿ ಇರಬೇಕು. ಹಬ್ಬ ಇರೋದ್ರಿಂದ ಅಡುಗೆ ಇಲ್ಲ ಇವತ್ತು, ಮನೆಗಳಲ್ಲಿ ಮಾತ್ರ ಮಾಡ್ತಾರಂತೆ. ಒಂದು ಟೀ ಮತ್ತು ಒಂದು ಕೇಕ್ ಆರ್ಡ್ರ್ ಮಾಡಿದ್ದೀವಿ. ನೋಡ್ಬೋದು ಹಬ್ಬದ ಪ್ರಯುಕ್ತ ಹೇಗೆ ಇಡೀ ಊರೇ ಸಂಪೂರ್ಣವಾಗಿ ಬಂದಾಗಿದೆ. ಮಾರ್ಕೆಟ್ ಎಲ್ಲ ಕ್ಲೋಸ್. ಹಿಂದೂ ಈ ಥರ ಸ್ಕ್ಯಾಮರ್ಗಳು ಮೊರಕ್ಕೋದ ಮೂಲೆಯಲ್ಲೂ ನಿಮಗೆ ಸಿಗ್ತಾರೆ. ಸುಮ್ಮನೆ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಬಂದು ಹೆಲ್ಪ್ ಮಾಡೋ ಥರ ಪೋಸ್ ಮಾಡ್ತಾರೆ, ಅಥವಾ ಪಾರ್ಕಿಂಗ್ಗೆ ದಾರಿ ತೋರಿಸ್ತೀವಿ ಅಂತ ಹೇಳ್ತಾರೆ, ಅಥವಾ ಒಳ್ಳೊಳ್ಳೆ ಲೊಕೇಶನ್ಸ್ನ ನಾನು ನಿಮಗೆ ಸುಮ್ಮನೆ ತೋರಿಸ್ಬಿಡ್ತೀನಿ, ಏನೂ ಇಲ್ಲ ದುಡ್ಡೇನು ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಜೊತೆಗೆ ಹೋದರೆ ಮಿನಿಮಮ್ಮು 5,000 to 6,000 ರೂಪಾಯಿ ನಾಮ ಹಾಕ್ತಾರೆ. ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ, ಅವರ ಗುಂಪುಗಳ ಜೊತೆ ಸೇರ್ಕೋತಾರೆ, ಅವರೆಲ್ಲ ಬಂದು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹುಷಾರಾಗಿರಿ. ನೀವು ನೋಡ್ತಾ ಇದ್ದೀರಾ ವಿಶ್ವದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯದ ಡೋರ್. ಆ್ಯಕ್ಚುಲಿ ನಳಂದ ಯೂನಿವರ್ಸಿಟಿ ಭಾರತ ದೇಶದ್ದು ವಿಶ್ವದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ. 425 AD ಶುರುವಾಗಿದ್ದು, ಅದಾದಮೇಲೆ ತಕ್ಷಶಿಲಾ, ವಿಕ್ರಮಶೀಲ, ಓದಂತಪುರಿ, ಈ 3 ಯೂನಿವರ್ಸಿಟಿ ಕೂಡ ಅಲ್ ಕ್ವಾರ್ನಿ ಯೂನಿವರ್ಸಿಟಿಗಿಂತ ಮುಂಚೆ ಶುರುವಾಗಿದ್ದು. ಆದರೆ ಅಲ್ ಕ್ವಾರ್ನಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ವಿಶ್ವದ ಮೊಟ್ಟ ಮೊದಲ ಡಿಗ್ರಿ ಗ್ರ್ಯಾಂಟಿಂಗ್ ಯೂನಿವರ್ಸಿಟಿ. ಮತ್ತು ವಿಶ್ವದ ಮೊಟ್ಟ ಮೊದಲ ಯೂನಿವರ್ಸಿಟಿ ಯಾವ ರೀತಿ ಅಂದರೆ ಇವತ್ತಿಗೂ ಆಪರೇಷನಲ್ ಇರುವಂತಹ ಡಿಗ್ರಿ ಗ್ರ್ಯಾಂಟಿಂಗ್ ಯೂನಿವರ್ಸಿಟಿ. ತಕ್ಷಶಿಲಾ ಅಥವಾ ನಳಂದ ಯಾವತ್ತೂ ಡಿಗ್ರಿ ಗ್ರ್ಯಾಂಟ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಬಂದು ಓದೋರು ಜನಗಳು ವ್ಯಾಸಂಗ ಮಾಡೋರು, ಅದು ಡಿಗ್ರಿ ಗ್ರ್ಯಾಂಟ್ ಮಾಡ್ತಾ ಇರಲಿಲ್ಲ. ಅದೇ ವ್ಯತ್ಯಾಸ. ನಾನಿದ್ದೀನಿ ವಿಶ್ವದ ಮೊಟ್ಟ ಮೊದಲ ಸ್ಥಾಪಿತ ಇಂದಿಗೂ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ವಿಶ್ವವಿದ್ಯಾನಿಲಯವಾದ ಅಲ್ ಕ್ವಾರಿನಿ. ಎಲ್ಲದಕ್ಕಿಂತ ವಿಶೇಷ ಏನಪ್ಪ ಅಂದರೆ ಈ ಒಂದು ವಿಶ್ವವಿದ್ಯಾಲಯವನ್ನು ಶುರು ಮಾಡಿದ್ದು ಒಂದು ಲೇಡಿ, ಬಹಳ ಒಂದು ಪ್ರಾಮಿನೆಂಟ್ ವೆಲ್ದಿ ಫ್ಯಾಮಿಲಿಯಿಂದ ಬಂದಂತಹ ಫಾತಿಮಾ ಅಲ್ ಫಾಹಿರಿ ಅನ್ನೊಬ್ಬರು ಲೇಡಿ ಈ ಒಂದು ಯೂನಿವರ್ಸಿಟಿಯನ್ನು ತಮಗೆ ಬಂದಂತಹ ಆಸ್ತಿಯ ಪಾಲಿಂದ ಶುರು ಮಾಡಿದ್ರು. ತದನಂತರ ಏನಾಯಿತು ಅಂದರೆ ಇದೊಂದು ಮದ್ರಸಾಗಿ ಶುರುವಾಗಿ ಒಂದು ಕಾಲೇಜಾಗಿ ಅಥವಾ ಯೂನಿವರ್ಸಿಟಿಯಾಗಿ ಬದಲಾಯಿತು. ಇವತ್ತಿಗೂ ಈ ಒಂದು ಜಾಗದಲ್ಲಿ ನಿಮಗೆ ಡಿಗ್ರಿ ಕೊಡಲಾಗತ್ತೆ ಯೂನಿವರ್ಸಿಟಿಲಿ. ಆದರೆ ಇದನ್ನು ಮಾಸ್ಕ್ ಆಗಿ ಇವಾಗ ಅಥವಾ ಒಂದು ಮದ್ರಸಾಗಿ ಮತ್ತೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ವಿಶ್ವದ ಬಹಳಷ್ಟು ಜಾಗಗಳಿಂದ ಬಂದಂತಹ ಜನಗಳು, ಇನ್ಕ್ಲೂಡಿಂಗ್ ಜೂಯಿಷ್ ಜನಗಳು ಕೂಡ ಈ ಜಾಗದಲ್ಲಿ ವ್ಯಾಸಂಗ ಮಾಡಿ ಬೇರೆ ಬೇರೆ ತಮ್ಮ ದೇಶಕ್ಕೆ ಹೋಗಿ ದೊಡ್ಡ ಮನುಷ್ಯರಾಗಿ ತಮ್ಮ ಲೈಫನ್ನು ಸೆಟ್ಲ್ ಮಾಡಿಕೊಂಡ್ರು. ಇಲ್ಲಿ ಮೊರಕ್ಕೋ ದೇಶದ ಸಾಕಷ್ಟು ಉನ್ನತ ಶಿಕ್ಷಣವನ್ನು ಆಗಿನ ಸಮಯದಲ್ಲೇ ಇಸ್ಲಾಮಿಕ್ ಗೋಲ್ಡನ್ ಏಜ್ ಅಂತ ಏನು ಕರಿತೀವಿ ಆ ಸಮಯದಲ್ಲೇ ಕೊಡಲಾಗ್ತಾಯಿತ್ತು. ಬಹಳ ಖುಷಿಯ ವಿಚಾರ. ಜ್ಞಾನ ದೇಗುಲ, ನಮ್ಮ ಪ್ರಣಾಮಗಳು, ಕನ್ನಡಿಗರ ಕಡೆಯಿಂದ ಪ್ರಣಾಮಗಳು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು ಅಂತಾರೆ. ಅದೇ ರೀತಿ ಎಷ್ಟೇ AI ಬರಲಿ ಅಥವಾ ಎಷ್ಟೇ ಮನುಷ್ಯನ ಮೀರಿಸುವಂತಹ ಟೆಕ್ನಾಲಜಿ ಬಂದರೂ ನಿಜವಾದ ಮಾನವೀಯ ಮೌಲ್ಯಗಳಿಗೆ,
ನಿಜವಾದ ಜ್ಞಾನಕ್ಕೆ ಸದಾ ಒಂದಲ್ಲ ಒಂದು ರೀತಿಯ ಬೆಲೆ ಇದ್ದೇ ಇರುತ್ತೆ. ಏನಂತೀರ? ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರುವಂತಹ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ, ಯಾವುದೇ ಧರ್ಮ ಶುರುವಾದಾಗ ರ್ಯಾಡಿಕಲ್ ಆಗಿರಲ್ಲ. ರ್ಯಾಡಿಕಲ್ ಅಂದರೆ ವಯಲೆಂಟ್ ಆಗೋದು ಅಥವಾ ಅದರಿಂದ ಬೇರೆ ಬೇರೆ ರೀತಿಯ ಕೆಟ್ಟ ವರ್ತನೆಗಳನ್ನು ನಡೆಸೋದು. ಇಸ್ಲಾಂ ಕೂಡ ಶುರುವಾದಾಗ ಒಂದು ಗೋಲ್ಡನ್ ಏಜ್ ಪೀರಿಯಡ್ ಇತ್ತು. ಆ ಸಮಯದಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯ ಶುರುವಾಗಿದ್ದು. ಯೋಚನೆ ಮಾಡಿ, ಒಂದು ಲೇಡಿ ಅಥವಾ ಒಂದು ಹುಡುಗಿ ಈ ಒಂದು ವಿಶ್ವವಿದ್ಯಾನಿಲಯವನ್ನು ಇಡೀ ವಿಶ್ವಕ್ಕೆ ಕೊಟ್ಟರು ಅಂದರೆ ಕೊಡುಗೆಯಾಗಿ, ಅಲ್ಲಿಂದನೇ ಯೋಚನೆ ಮಾಡ್ಬೋದು ಆ ಸಮಯದಲ್ಲಿ ಇಸ್ಲಾಂ ಯಾವ ರೀತಿ ಇತ್ತು ಅಂತ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಹೆಣ್ಮಕ್ಳಿಗೆ ಎಜುಕೇಷನ್ ಇಲ್ಲ, ಮನೆಯಿಂದ ಆಚೆ ಬರೋ ಹಾಗಿಲ್ಲ, ಬುರ್ಕಾ ಇಲ್ಲದೆ ಓಡಾಡೋ ಹೋಗಿಲ್ಲ. ಇರಾನ್ ದೇಶದಲ್ಲಿ ಬೇರೆ ಬೇರೆ ರೀತಿ ಸಮಸ್ಯೆ. ವಿಶ್ವದ ನಾನಾ ಜಾಗಗಳಲ್ಲಿ ಹೆಣ್ಮಕ್ಳಿಗೆ ಇಸ್ಲಾಮಿಕ್ ದೇಶಗಳಲ್ಲಿ ಇವತ್ತಿಗೂ ಸಾಕಷ್ಟು ಚಾಲೆಂಜಸ್ ಇದೆ. ಅದು ಪ್ರಾಪರ್ಟಿ ವಿಷಯದಲ್ಲಾಗ್ಬೋದು, ಎಜುಕೇಷನಲ್ಲಾಗ್ಬೋದು, ರೈಟ್ಸಲ್ಲಾಗ್ಬೋದು, ನಡವಳಿಕೆಯಲ್ಲಾಗ್ಬೋದು. ಇತ್ತೀಚೆಗೆ ಸೌದಿ ಅರೇಬಿಯಲ್ಲಿ ಡ್ರೈವಿಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ, ಆಚೆ ಬರೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲೋ ಮತ್ತೆ ಒಂದು ಬದಲಾವಣೆ ನೋಡ್ತಾ ಇದ್ದೀವಿ. ಆದ್ರೂ ಯೋಚನೆ ಮಾಡಿ, ಆ ಸಮಯದಲ್ಲಿ 1100 ವರ್ಷಗಳ ಹಿಂದೆ ಒಂದು ಲೇಡಿ ಇದನ್ನು ಶುರು ಮಾಡಿ ಇದೇ ಯೂನಿವರ್ಸಿಟಿನೇ ಆಕ್ಸ್ಫರ್ಡ್ಗೆ, ಬೊಲಾಂಗ್ನೆ ಯೂನಿವರ್ಸಿಟಿಗೆ ಎಲ್ಲದಕ್ಕೂ ಇನ್ಸ್ಪಿರೇಷನ್ನು. ಯಾಕಂದರೆ ವಿಶ್ವದ ಮೊಟ್ಟ ಮೊದಲ ಯೂನಿವರ್ಸಿಟಿ ಇದು. ಇಲ್ಲಿಂದನೇ ಚಿಂತಕರು ಹೊರಗೆ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ದೇಶದ ವಿಶ್ವವಿದ್ಯಾನಿಲಯಗಳನ್ನು ನಿರ್ಮಿಸಿದ್ರು. ಸೊ ಆ ಮಾತೆ ಯಾರು ಶುರು ಮಾಡಿದ್ರು, ಫಾತಿಮಾ ಅಲ್ ಸಹಿರಿ, ಅವರಿಗೆ ನಿಜವಾಗ್ಲೂ ಒಂದು ದೊಡ್ಡ ಸಲ್ಯೂಟು, ನಮಸ್ಕಾರ ಹೊಡಿಲೇಬೇಕು. ವುಮೆನ್ ಎಂಪವರ್ಮೆಂಟ್ ಬಹಳ ಮುಖ್ಯ. ಈ ಫೆಮಿನಿಸಮ್ ಅನ್ನೋ ಒಂದು ವ್ಯೂ ಪಾಯಿಂಟಿಂದ ಅಲ್ಲ, ಒಂದು ಈಕ್ವಾಲಿಟಿ ವ್ಯೂ ಪಾಯಿಂಟಿಂದ ನಮ್ಮಲ್ಲಿ ಒಂದು ಬ್ಯಾಲೆನ್ಸ್ ಅಥವಾ ಸಮತೋಲನ ಬೇಕು. ಒಂದು ಕಡೆ ಅತಿರೇಕದ ಸಮಸ್ಯೆ ಆಗ್ತಾಯಿದೆ, ಇನ್ನೊಂದು ಕಡೆ ಹೆಣ್ಮಕ್ಳಿಂದಲೇ ಗಂಡು ಮಕ್ಕಳಿಗೆ ಇತ್ತೀಚೆಗೆ ಸಮಸ್ಯೆ ಆಗ್ತಿರೋದನ್ನು ಕೂಡ ಭಾರತ ದೇಶದಲ್ಲಿ ನಾವು ಸಾಕಷ್ಟು ನಿದರ್ಶನಗಳಿಂದ ನೋಡ್ಬೋದು. ಇದು ಯಾವುದೂ ಬೇಡ, ನಮಗೆ ಬೇಕಾಗಿರೋದು ನಿಜವಾದ ಉನ್ನತಿ, ನಿಜವಾದ ಡೆವಲಪ್ಮೆಂಟ್ ಅಂತ ಹೇಳ್ತಾ, ವಿಶ್ವದ ಮೊಟ್ಟ ಮೊದಲ ಯೂನಿವರ್ಸಿಟಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸಿ ಹೊರಡ್ತಾ ಇದ್ದೀನಿ. ಅಲ್ವಿದ. ಇದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಮೊರೊಕನ್ ಗ್ಯಾಸ್ ಮಾಸ್ಕ್, ಇದನ್ನು ಯಾಕೆ ತಗೋತಾ ಇದ್ದೀವಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಮೂಗೊಳಗೆ ಯಾಕೆ ಪುದೀನ ಕಡ್ಡಿಯನ್ನು ಸೆಕ್ಸ್ಕೊಂಡು ನಿಂತಿದ್ದೀನಪ್ಪ ಅಂದರೆ, ನಿಮಗೋಸ್ಕರ ತೋರ್ಸಕ್ಕೆ ಬಂದಿದ್ದೀನಿ ವಿಶ್ವದ ಮೊಟ್ಟ ಮೊದಲ ಅತ್ಯಂತ ಹಳೆಯದಾದ 11ನೇ ಶತಮಾನದ, ಕೆಲವರು ಹೇಳ್ತಾರೆ 9ನೇ ಶತಮಾನದಲ್ಲೇ ಈ ಓಲ್ಡ್ ಮದೀನಾ ಶುರುವಾಯ್ತಲ್ಲ, ಆವಾಗಲೇ ಇದೊಂದು ಶುರುವಾಗೋಯ್ತು ಅಂತ. ಏನಿದು ವಿಶ್ವದ ಮೊಟ್ಟ ಮೊದಲ, ವಿಶ್ವದ ಅತ್ಯಂತ ಹಳೆಯ, ಇಂದಿಗೂ ಕಾರ್ಯನಿರ್ವಹಿಸುತ್ತಿರುವಂತಹ ಲೆದರ್ ಟ್ಯಾನರಿ, ದ ಫೇಮಸ್ ಲೆದರ್ ಟ್ಯಾನರಿ ಆಫ್ ಫೆಸ್, ಚೋರಾ ಟ್ಯಾನರಿ, ಚರ್ಮದ ತಯಾರಿಕಾ ಕೇಂದ್ರ. ಇಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಜನಗಳು ಪ್ರತಿ ದಿವಸ ಕೆಲಸ ಮಾಡ್ತಾರೆ. ಆದರೆ ಇವತ್ತು ಹಬ್ಬ ಇರೋದ್ರಿಂದ, ಈದ್ ಇರೋದ್ರಿಂದ ಕೇವಲ ಇಬ್ಬರು ಮಾತ್ರ ಕೆಲಸ ಮಾಡ್ತಾ ಇರೋದನ್ನು ನೀವು ಗಮನ ಕೊಡ್ಬೋದು. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಒಂದು ಕುಂಡಗಳಲ್ಲಿ ಬೇರೆ ಬೇರೆ ಕಲರ್ ಇದೆ. ಇದು ಹೆಂಗೆ ಚರ್ಮ ತಯಾರು ಮಾಡ್ತಾರೆ ಈ ಜಾಗದಲ್ಲಿ ಅಂದರೆ, ಮೊಟ್ಟ ಮೊದಲನೇದಾಗಿ ಹಸುವಿನ ಚರ್ಮ, ಆಡಿನ ಚರ್ಮ, ಹಾಗೆ ಒಂಟೆಯ ಚರ್ಮ, ಬೇರೆ ಬೇರೆ ಚರ್ಮಗಳನ್ನು ಬಿಡಿಸಿ ಅದನ್ನು ಈ ಒಂದು ಜಾಗದಲ್ಲಿ ನೆನೆ ಹಾಕ್ತಾರೆ. ಯಾವುದ್ರಲ್ಲಿ ನೆನೆ ಹಾಕ್ತಾರಪ್ಪ ಅಂತ ಕೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಒಂದು ನೀರು, ಇನ್ನೊಂದು ಕ್ವಿಕ್ ಲೈಮ್ ಅಂತ ಒಂದು ವಸ್ತುವನ್ನು ಯೂಸ್ ಮಾಡ್ತಾರೆ. ಮೂರನೇದು ಗೋಮೂತ್ರ. ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಗೋಮೂತ್ರವನ್ನು ಬಳಕೆ ಮಾಡ್ತಾರೆ. 4ನೇ ಇಂಗ್ರೀಡಿಯೆಂಟ್ ಕೇಳಿದ್ರೆ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊತೀರಾ, ಪಿಜನ್ ಪೂಪ್ ಅಥವಾ ಪಕ್ಷಿಗಳ ಮಲ. ಯಾಕೆ ಅಂದರೆ ಪಿಜನ್ ಪೂಪಲ್ಲಿ ಅಮೋನಿಯಾ ಇರುತ್ತೆ. ಆ ಅಮೋನಿಯಾ ಚರ್ಮದ ಆ ಒಂದು ರಫ್ನೆಸ್ಸನ್ನು ಸಾಫನ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಬಳಕೆ ಮಾಡಲಾಗುತ್ತೆ. ಇದು ಸಾವಿರ ವರ್ಷಕ್ಕೂ ಹಳೆಯದಾದ ಒಂದು ಜಾಗ. ನೋಡ್ಬೋದು, ತುಂಬ ಕಷ್ಟ ರೀ ಇಲ್ಲಿ ಜಾಗದಲ್ಲಿ ಕೆಲಸ ಮಾಡೋದು. ಯಾಕಂದರೆ ಸಿಕ್ಕಾಪಟ್ಟೆ ದುರ್ಗಂಧ, ವಾಸನೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದವರಿಗೆಲ್ಲ ಈ ರೀತಿ ಮಿಂಟ್ ಲೀವ್ಸ್ನ ಕಡ್ಡಿಗಳು ಕೊಡ್ತಾರೆ, ಮೂಗು ಸೆಕ್ಸ್ಕೊಂಡು ಓಡಾಡಬೇಕು. ಇಲ್ಲ ಅಂದರೆ ಇಲ್ಲಿ ಊಟ ಗೀಟ ಮಾಡ್ಕೊಂಬಂದರೆ ಮಾಮಿಟ ಮಾಡುತ್ತೆ. ಆ ಥರ ಸಿಚುವೇಶನ್ ಇದೆ. ಸಾಕಷ್ಟು ಫಾರಿನರ್ಸು ಈ ಥರ ಅಂಗಡಿಗಳಿಗೆ ಬರ್ತಾರೆ ಇಲ್ಲಿ ಲೆದರ್ ಬೈ ಮಾಡೋದಕ್ಕೆ. ಇದನ್ನು ನೋಡಿಕೊಂಡೇ ಇಲ್ಲಿ ಲೆದರ್ ಬೈ ಮಾಡ್ಬೋದು. ಇಲ್ಲಿ ಮಾಡುವಂತಹ ಚರ್ಮಗಳು ಇಡೀ ವಿಶ್ವಕ್ಕೆ ಎಲ್ಲ ಕಡೆಗೆ ಎಕ್ಸ್ಪೋರ್ಟ್ ಆಗುತ್ತೆ. ಯಾಕೆ ಫೇಮಸ್ ಅಪ್ಪ ಇದು ಅಂದರೆ, ಒಂದು ಚೂರು ರಾಸಾಯನಿಕ ಕೆಮಿಕಲ್ಸ್ನ ಅಥವಾ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್ನ ಯೂಸ್ ಮಾಡದೆ ಮಾಡೋದು. ಹೇಗೆ ಕಲರ್ ಮಾಡ್ತಾರೆ ಅಂದರೆ, ಪಾಪಿ ಗೊತ್ತಲ್ಲ ನಿಮಗೆ, ಗಸಗಸೆ ಬಳಕೆ ಮಾಡಿಬಿಟ್ಟು ಕೆಂಪು ವರ್ಣ ಕೊಡ್ತಾರೆ. ಹಾಗೆ ಸ್ಯಾಫ್ರನ್ನ ಬಳಕೆ ಮಾಡಿ ಹಳದಿ ವರ್ಣ ಕೊಡ್ತಾರೆ. ಹಾಗೆ ಬೇರೆ ಬೇರೆ ಕಲರ್ಸ್ಗೆ ಬೇರೆ ಬೇರೆ ರೀತಿಯ ನೈಸರ್ಗಿಕವಾದ ಕಲರ್ಸ್ನ ಬಳಕೆ ಮಾಡ್ತಾಯಿದ್ದಾರೆ. ಈಗ ಬ್ಲೂ ಕಲರು, ಇಂಡಿಗೋ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ ಇಲ್ದಿರೋದ್ರಿಂದ ಸಾಕಷ್ಟು ಡ್ಯೂರಬಿಲಿಟಿ, ತುಂಬ ವರ್ಷಗಳ ಕಾಲ ಇದೊಂದು ಬಳಕೆ ಮಾಡ್ಬೋದು.
ಅಲ್ಲಿ ನೋಡ್ತಾ ಇದ್ರೆ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ, ಹೇಗೆ ಚರ್ಮವನ್ನು ಕೈಯಲ್ಲಿ ಉಜ್ತಾರೆ, ಇಷ್ಟು ಸ್ಮೆಲ್ ಇದ್ರೂ ಅಲ್ಲಿ ನಿಂತ್ಕೊಂಡು ಕೈಯಲ್ಲಿ ಉಜ್ಜಿ ಕಾಲಲ್ಲಿ ಮಸಾಜ್ ಮಾಡಿ ರೆಡಿ ಮಾಡಿಬಿಟ್ಟು ಚರ್ಮವನ್ನು ಕೊನೆಗೆ ಮ್ಯಾನುಫ್ಯಾಕ್ಚರ್ ಆಗಿ ಈ ಥರ ಅಂಗಡಿಗಳಿಗೆ ಬರುತ್ತೆ. ಈ ಅಂಗಡಿಗಳಲ್ಲಿ ಚರ್ಮವನ್ನು ಮಾರಾಟ ಮಾಡಲಾಗುತ್ತೆ. ಚರ್ಮದ ಮಾರಾಟದ ಬಗ್ಗೆ ಸಾಕಷ್ಟು ಇವತ್ತಿನವರೆಗೂ ಚರ್ಚೆ ನಡೀತಾ ಇದೆ. ಅನಿಮಲ್ಸ್ನ ಸಾಯಿಸಬಾರ್ದು, ಕೊಲ್ಲಬಾರ್ದು ಅಂತ. ಬಟ್ ಎಲ್ಲಿ ಅನಿಮಲ್ಸ್ನ ತಿಂತಾನೇ ಇರೋದು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಅದರ ಚರ್ಮವನ್ನು ಬಳಕೆ ಮಾಡ್ತಾಯಿದ್ರೆ ಸರಿ ತಪ್ಪು ತಿಳ್ಕೊಳ್ಳೋದಕ್ಕಿಂತ ಇಲ್ಲಿಯ ಬಹಳ ವಿಚಿತ್ರವಾದ ಕಲ್ಚರ್ನ ನೋಡೋಣ ಬನ್ನಿ. ನೋಡಿ, ಅಲ್ಲಿ ಫೈನಲಿ ರೆಡಿಯಾಗಿರೋ ಚರ್ಮಗಳನ್ನೆಲ್ಲ ಈ ಗೋಡೆಗಳ ಮೇಲೆ ಕೂಡ ನೇತು ಹಾಕಿರೋದನ್ನು ನೀವು ಗಮನ ಕೊಡ್ಬೋದು. ಈ ಬಹಳ ವಿಚಿತ್ರವಾದ ಜಾಗ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಆಗದಿರೋ ಜಾಗ. ಅದಕ್ಕೆ ಸಂಪೂರ್ಣವಾಗಿ ಎಲ್ಲಾದರೂ ನಿಮಗೆ ಒಂದೇ ಸಾರಿ ತೋರಿಸ್ಬಿಡ್ತಾ ಇದ್ದೀನಿ. ಈ ಒಂದು ಜಾಗದಿಂದ ಹಿಂದಿನ ಕಾಲದಲ್ಲೇ ಚರ್ಮ ಇಡೀ ವಿಶ್ವದ ಮೂಲೆ ಮೂಲೆಗೆ ಹೋಗ್ತಾ ಇತ್ತಂತೆ. ಸಿಲ್ಕ್ ರೂಟಲ್ಲಿ ಹೋಗ್ತಾ ಇತ್ತು. ಹಾಗೆ ಬಾಗ್ದಾದ್ ಅಪ್ ಟು ಇರಾಕ್ನ ಕ್ಯಾಪಿಟಲ್ಲು, ಇರಾಕ್ನ ಕಮರ್ಷಿಯಲ್ ಕ್ಯಾಪಿಟಲ್ ಬಾಗ್ದಾದ್ವರೆಗೂ ಕೂಡ ಈ ಒಂದು ಚರ್ಮವನ್ನು ಕಳಿಸ್ಲಾಗ್ತೈತಂತೆ ಎಕ್ಸ್ಪೋರ್ಟು. ಆಗಿನ ಕಾಲದಲ್ಲಿ ಈ ರೇಂಜಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಅಂದರೆ ಯೋಚನೆ ಮಾಡಿ. ಇಲ್ಲಿದು ಫೈನೆಸ್ಟ್ ಲೆದರ್ ಇನ್ ದ ವರ್ಲ್ಡ್ ಅಂತಲೇ ಕರಿಬೋದು. ನೋಡಿ, ಅಲ್ಲಿ ಕಾಲಿನ ಮೂಲಕ ಚರ್ಮವನ್ನು ಮಸಾಜ್ ಮಾಡಲಾಗ್ತಾ ಇದೆ. ಒತ್ತಿ ಒತ್ತಿ ಒಳ್ಳೆ ಎಕ್ಸಸೈಸ್ ಮಾಡ್ದಂಗಿದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಜನರು ಜಿಮ್ಗೆ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಅವರ ಕೆಲಸದಲ್ಲೇ ಎಕ್ಸಸೈಸ್ ಇದೆ. ಸೊ ಇದು ಮೊರೊಕ್ಕೊ ದೇಶದ ಅತ್ಯಂತ ಹಳೆಯದಾದ ಚೌರಾ ಲೆದರ್ ಟ್ಯಾನರಿಯ ಕತೆ. ಆಚೆ ಕಡೆ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಲೆದರ್ ಪ್ರಾಡಕ್ಟ್ಸ್ನ ಇಲ್ಲಿ ಮಾರಾಟ ಮಾಡಲಾಗ್ತಾಯಿದೆ. ಚಪ್ಪಲಿಯಿಂದ ಹಿಡಿದು ಬ್ಯಾಗು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಎಲ್ಲ ಇಲ್ಲೇ ಆಚೆ ಕಡೆ ಮಾಡಿರೋದು ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾಯಿದೆ. ಎಷ್ಟು ದೊಡ್ಡ ಅಂಗಡಿ ಅಂತ ಒಂದ್ಸಲಿ ಪ್ಲೀಸ್. ಸಿಕ್ಕಾಪಟ್ಟೆ ಟೂರಿಸ್ಟಿಕ್ ಜಾಗ ಇದು. ಇಲ್ಲಿ ಎಲ್ಲೆಲ್ಲೂ ದೊಡ್ಡ ದೊಡ್ಡ ಬೂಟ್ಸು, ಒಳ್ಳೊಳ್ಳೆ ಡಿಸೈನರ್ ವೇರು ಪ್ರತಿಯೊಂದು ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಚರ್ಮದ ತುಣುಕನ್ನು. ಎಷ್ಟು ಚರ್ಮ ಇದೆ ನೋಡಿ ಇಲ್ಲಿ. ಇಲ್ಲೇ ಚರ್ಮ, ಇಲ್ಲೇ ಅಂಗಡಿ. ಎಷ್ಟು ದೊಡ್ಡ ಚರ್ಮದ ಅಂಗಡಿ ಅಂದರೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಬೆಲ್ಟು, ಪರ್ಸು, ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಕೂಡ ಈ ಜಾಗದಲ್ಲಿ ಸಿಗುತ್ತೆ. ಸಿಕ್ಕಾಪಟ್ಟೆ ವಿಶಾಲವಾದದ್ದು. ಎಲ್ಲ ಕೋಆಪರೇಟಿವ್ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಮಾಡ್ತಾರೆ. ಗೋ ಡೌನ್ ಲೈಕ್ ದಿಸ್, ಡೌನ್. ಹೆಂಗೆ ಹೋಗಬೇಕು ಆಚೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಸಿಂಗ್ ಆಗಿದೆ ಜಾಗ. ಇಷ್ಟು ದೊಡ್ಡ ಚರ್ಮದ ಅಂಗಡಿಯನ್ನು ನಾನು ಯಾವತ್ತೂ ನೋಡಿಲ್ಲ ಗುರು. ಹಿಂಗೆ ಇಲ್ಲಿ ನೋಡ್ಬೋದು ನೀವು ಹೇಗೆ ಬೇರೆ ಬೇರೆ ರೀತಿಯ ಚರ್ಮಗಳನ್ನು ನೇತಾಕಿದ್ದಾರೆ ಇಲ್ಲಿ. ಇದರಿಂದ ಫೈನಲಿ ಬ್ಯಾಗಿಗೆಲ್ಲ ರೆಡಿ ಮಾಡ್ತಾರೆ. ಇದು ನೋಡಿ ಕಲರ್ ಆಗಿದೆ, ಕೆಂಪು ಕಲರ್ ಮಾಡಿದ್ದಾರೆ ಇದನ್ನು. ಓ ಸರ್, ಫೈನಲಿ ಮೂಗೊಳಗೆ ಸೆಗಿಸ್ಕೊಂಡಿರುವಂತಹ ಕಡ್ಡಿಯನ್ನು ತೆಗಿಬೋದು. ನಾವು ವಿಸಿಟ್ ಮಾಡಿದಂತಹ ಶಾಪಿನ ಹೆಸರು ಅಲಿಬಾಬಾ ಟೆರೇಸ್ ನಂಬರ್ 10. ನಮಗೆ ಬಹಳ ಪ್ರೀತಿಯಿಂದ ಅಂಗಡಿಯನ್ನು ತೋರಿಸ್ಕೊಟ್ಟರು ನಮ್ಮ ಬ್ರದರ್. ಯುವರ್ ಫುಲ್ ನೇಮ್? ಜಮಾಲ್ ಆ್ಯಂಡ್ ಅಲಿಬಾಬಾ ಜಮಾಲ್ ಅಂತ. ಬಂದಾಗ ಬ್ರದರ್ನ ಭೇಟಿಯಾಗುವಂತಹ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಬೆಕ್ಕುಗಳ ಸಮೂಹ, ಒಂದು ಇಡೀ ಬೆಕ್ಕಿನ ಕಾಲೋನಿಗೆ ಊಟ ಹಾಕ್ತಾ ಇದ್ದಾರೆ. ನೋಡಿ 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 ಎಷ್ಟು ಬೆಕ್ಕುಗಳಿವೆ. ಮುದ್ದಾದ ಚಿಕ್ಕ ಬೆಕ್ಕು, ದೊಡ್ಡ ಬೆಕ್ಕು, ಅಪ್ಪ ಬೆಕ್ಕು, ಅಮ್ಮ ಬೆಕ್ಕು ಎಲ್ಲ ಬೆಕ್ಕಿದೆ. ಅಂಗಡಿ ಒಳಗೂ ಕೂಡ ಬೆಕ್ಕುಗಳು. ಇವ್ರದ್ದು ಯಾವುದೋ ಒಂದು ರೀತಿಯ ಸಾವನಿಯರ್ ಶಾಪು, ಆದರೂ ಕೂಡ ಎಷ್ಟು ಪ್ರೀತಿಯಿಂದ ಬೆಕ್ಕುಗಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಮುಂದಿನ ಜನ್ಮ ಅಂತ ಇದ್ದರೆ ರಾಜನಾಗಿ ಹುಟ್ಟಬೇಕು, ಪ್ಯಾಲೇಸಲ್ಲಿ ಬದುಕಿ ಬಾಳಬೇಕು, ಅರಮನೆಯ ವೈಭೋಗವನ್ನು ಅನುಭವಿಸಬೇಕು. ಅದಾದ ಮೇಲೆ ಇಹಲೋಕವನ್ನು ಸುಗಮವಾಗಿ ತ್ಯಜಿಸಿ ಸ್ವರ್ಗದಲ್ಲಿ ಕೂಡ ನಮ್ಮ ರಿಯಲ್ ಎಸ್ಟೇಟನ್ನು ಇಟ್ಕೊಂಡು ಅಲ್ಲಿ ಕೂಡ ಎಂಜಾಯ್ ಮಾಡ್ಕೋಬೇಕು. ಅಲ್ಲಿ ಏನೋ ಕನ್ಯರೆಲ್ಲ ಇರ್ತಾರಂತಲ್ಲ, ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಬೇಕು. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಮೊರೊಕ್ಕೊ ದೇಶದ ಸಿಕ್ಕಾಪಟ್ಟೆ ಐತಿಹಾಸಿಕ ನಗರವಾದ ಫೆಸ್ನಲ್ಲಿ. ನೀವು ಹಿಂದೆ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ಫೇಮಸ್ ಆದ, ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆದ ಅರಮನೆ ಇಲ್ಲಿಯ ರಾಜಂದು. ಇಲ್ಲಿಯ ರಾಜನ ಹೆಸರು ಮೊಹಮ್ಮದ್ 6.
ಮೊಹಮ್ಮದ್ 6 ಸಿಕ್ಕಾಪಟ್ಟೆ ಪವರ್ಫುಲ್ ರಾಜ. ಸೇನೆ, ಡಿಫೆನ್ಸ್ ಅಂದರೆ ಏನೇನಿದೆಯೋ ಇದು ಈ ದೇಶದಲ್ಲಿ ಸಂಪೂರ್ಣವಾಗಿ ಎಕನಾಮಿಕ್ ಎಲ್ಲನೂ ಇವರೇ ಕಂಟ್ರೋಲ್ ಮಾಡೋದು. ಬೇರೆ ಯಾರ ಕೈಲೂ ಏನೂ ಪವರ್ಸ್ ಇಲ್ಲ. ಅಕಸ್ಮಾತ್ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಿ ಮರು ದಿವಸವೇ ಅವರು ಕ್ಯಾನ್ಸಲ್ ಮಾಡಬೇಕು ಅಂದರೂ ಕೂಡ ರಾಜನ ಕೈಯಲ್ಲಿ ಅದರ ಪವರ್ ಇದೆ. ಈಗ ಈ ಒಂದು ಪ್ಯಾಲೇಸ್ನ ವಿಶಿಷ್ಟ ಏನಂದರೆ ಕಟ್ಟಿರೋ ರೀತಿ ಬಹಳ ಸೊಗಸಾಗಿದೆ. ಇಲ್ಲಿ ಲೋಕಲ್ ಮೊರಕ್ಕನ್ ಹುಡುಗರು ಬಂದು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಸಲಾಮ್ ಅಲೈಕುಮ್. ವೆರಿ ಗುಡ್ ಪೋಸ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬ್ರಾಸ್ ಡೋರ್ಸು ಏನು ಗ್ರ್ಯಾಂಡಾಗಿದೆ ಗುರು. ಹಬ್ಬ ಒಂದು ಡೋರ್ ಕಟ್ಟೋದಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೇನೋ. ಆಮೇಲೆ ಇಲ್ಲೇನು ನೋಡ್ತಾ ಇದ್ದೀರಾ ಟೈಲ್ಸು, ಇದು ಕೂಡ ಬಹಳ ವಿಶೇಷ. ಪ್ರತಿಯೊಂದು ಇಂಚು ಕೂಡ ಕೈಯಲ್ಲಿ ಕಟ್ ಮಾಡಿ ಅಂಟಿಸಿರುವಂಥದ್ದು ಬಹಳ ವಿಶೇಷ. ಇದು ಸುಮ್ಮನೆ ಒಟ್ಟಿಗೆ ಟೈಲ್ ವರ್ಕ್ ಮಾಡಿರೋದಲ್ಲ, ಪ್ರತಿಯೊಂದನ್ನು ಕೂಡ ಆರ್ಟಿಸಾನ್ಸು ಎಷ್ಟೋ ವರ್ಷಗಳ ಕಾಲ ಕೆತ್ತಿ ಮಾಡಿರೋದು. ಈ ಒಂದು ಪ್ಯಾಲೇಸು 13ನೇ ಶತಮಾನದ್ದು, ಅಂದರೆ ಬಹಳ ಹಳೆಯದಾದ ಈ ಪ್ಯಾಲೇಸು. ಈ ಪ್ಯಾಲೇಸ್ಗೆ ಜನಸಾಮಾನ್ಯರಿಗೆ ಎಂಟ್ರಿ ಇಲ್ಲ, ಬರೀ ಹೊರಗಡೆಯಿಂದ ಮಾತ್ರ ಫೋಟೋ ವಿಡಿಯೋ ಮಾಡ್ಬೋದು. ಒಳಗೆ ಹೋಗೋದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ರಾಜ ಬಂದಾಗ ಈ ಜಾಗದಲ್ಲಿ ಉಳಿತಾರೆ. ಮೊರೊಕೊ ದೇಶದಲ್ಲಿ ಒಟ್ಟು 12 ಪ್ಯಾಲೇಸ್ಗಳಿವೆ. 12 ಪ್ಯಾಲೇಸಲ್ಲಿ ಎಲ್ಲಿ ಬೇಕೋ ರಾಜ ಯಾವ ಸಮಯದಲ್ಲಿ ಬೇಕೋ ಹೋಗಿ ಉಳಿದು ಎಂಜಾಯ್ ಮಾಡ್ತಾನೆ. ಅದೇ ರಾಜನ ಕದರು ಗುರು. ಆಫ್ರಿಕಾ ಖಂಡದ ಅತ್ಯಂತ ಶ್ರೀಮಂತ ರಾಜ ಎಂದು ಫೋರ್ಬ್ಸ್ ಮ್ಯಾಗಝೀನ್ ರಾಜ ಮೊಹಮ್ಮದ್ 6 ಘೋಷಣೆ ಮಾಡಿದೆ. ಇದು ಮೊರೊಕೊ ದೇಶದ ರಾಜ, ಹಾಗೆ ಇಲ್ಲಿನ ಅರಮನೆಯ ಇತಿಹಾಸ ಫೆಸ್ ನಗರದಲ್ಲಿ. ಈಗಷ್ಟೇ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಊರಲ್ಲಿ ಊಟ ಇಲ್ಲ, ಅದಕ್ಕೋಸ್ಕರ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ವಿ. ಬೇರೆ ಆಪ್ಷನ್ ಇಲ್ಲ. ಜನರಲಿ ನಾವು ಮೆಕ್ಡೊನಾಲ್ಡ್ಸು, KFC ಎಲ್ಲ ಪ್ರಿಫರ್ ಮಾಡಲ್ಲ. ಆದರೆ ಬೇರೆ ಆಪ್ಷನ್ ಇಲ್ದಿರೋದ್ರಿಂದ ಇವತ್ತು ಇಲ್ಲಿಯ ಲೋಕಲ್ ಹಬ್ಬ ಎಲ್ಲ ಕ್ಲೋಸು, ಆದ್ದರಿಂದ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀನಿ. ಕಾರ್ಗೆ ಪೆಟ್ರೋಲ್ ಹಾಕ್ಸೋದಕ್ಕೂ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದೆ. 1-2 ಮಾತ್ರ ಓಪನ್ ಇರುತ್ತಂತೆ. ಹುಡ್ಕೊಂಡು ಅದಕ್ಕೆ ಬೇರೆ ಹೋಗಬೇಕು. ಪೆಟ್ರೋಲ್ ಬೇರೆ ಖಾಲಿ ಆಗ್ತಾಯಿದೆ, ಲಾಸ್ಟಲ್ಲಿದೆ. ಚೆನ್ನಾಗಿದೆ, ಎಲ್ಲ ಸೆಲ್ಫ್ ಆರ್ಡ್ರ್ ಮಾಡ್ಕೋಬೋದು ನಮ್ಮ ಥರನೇ. ಮೆನು ಬೇರೆ ಥರ ಇರುತ್ತೆ ಇಲ್ಲಿ ಸ್ವಲ್ಪ. ಊಟದ ರೇಟು 124 ದಿರಮ್ಮು, ಅಂದರೆ 1160. ಸರಿ, ಸುಮಾರು 550 ರೂಪಾಯಿ ಒಬ್ಬೊಬ್ರಿಗೆ ಬೀಳುತ್ತೆ. ಅಲ್ಲಿ ಹಾಕಿದ್ವಿ ಮೂಗಿಗೆ ಕಡ್ಡಿ, ಇಲ್ಲಿ ಹಾಕೋತಾ ಇದ್ವಿ ಬಾಯಿಗೆ ಕಡ್ಡಿ. ಈಗ ನಾವು ಮುಂದಿನ ನಗರವಾದ ಮೆಕ್ನೆಸ್ಗೆ ಹೋಗ್ತಾ ಇದ್ದೀವಿ. ಮೆಕ್ನೆಸಲ್ಲಿ ಒಂದು ಬಹಳ ವಿಶೇಷವಾದ ಜೈಲಿದೆ. ಆ ಜೈಲು ಯಾವ ರೀತಿ ಇದೆ ಅಂದರೆ ಅದರ ವಿಶ್ಲೇಷಣೆ ಅಲ್ಲಿ ಹೋಗೇ ಕೊಡ್ತೀನಿ. ಅದನ್ನು ತೋರ್ಸೋಕ್ಕಾಗತ್ತೋ ಇಲ್ವೋ, ಪರ್ಮಿಷನ್ ಕೊಡ್ತಾರೋ ಇಲ್ವೋ, ಬಟ್ ಟ್ರೈ ಅಂತೂ ಮಾಡ್ತಾ ಇದ್ದೀವಿ. ಇಲ್ಲಿಂದ 60 ಕಿಲೋಮೀಟರ್ ಜರ್ನಿ. ಈಗಷ್ಟೇ ಪೆಟ್ರೋಲ್ ಹಾಕ್ಸಿದ್ವಿ. ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಅವನು ಕಚಡ ನನ್ನ ಮಗ ಪೈಪ್ ಹಾಕ್ಬಿಟ್ಟು ಹೊಟ್ಟೋದ ರೀ, ಫುಲ್ ಟ್ಯಾಂಕ್ ಮಾಡು ಅಂದರೆ ಚೆಲ್ಲೋಯ್ತು. 3-4 ಲೀಟ್ರ್ ವೇಸ್ಟ್ ಆಯಿತು ನಮಗೆ ದುಡ್ಡು. ಆಲ್ಮೋಸ್ಟ್ 400 ರೂಪಾಯಿ ಲಾಸ್ ಆಯಿತು. ಒಟ್ಟು 50 ಲೀಟ್ರ್ ಹಾಕ್ಸಿದ್ವಿ. 650 ದಿರಮು. 650 ದಿರಮ್ ಅಂದರೆ ಆಲ್ಮೋಸ್ಟ್ 6000 ರೂಪಾಯಿ. ಫಸ್ಟ್ ಟೈಮ್ 6000 ರೂಪಾಯಿ ಹಾಕ್ಸಿದ್ವಿ, ಮತ್ತೆ 6000 ರೂಪಾಯಿ, ಅಂದರೆ 1200 ರೂಪಾಯಿ ಹತ್ತಿರ ಇಲ್ಲಿವರೆಗೂ ಬರೀ ಪೆಟ್ರೋಲ್ ಖರ್ಚು ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಕಾಸ್ಟ್ಲಿ ದುನಿಯಾ. ಬಟ್ ಈ ರೀತಿ ನಿಮಗೆ ಇಷ್ಟು ಡೀಪಾಗಿ ತೋರಿಸ್ಬೇಕು ಜಗತ್ತನ್ನ ಅಂದರೆ ಈ ರೀತಿ ಸರ್ಕಸ್ ಎಲ್ಲ ಮಾಡಬೇಕು, ದುಡ್ಡು ಖರ್ಚು ಮಾಡಲೇಬೇಕು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಗ್ಲೋಬಲ್ ಕನ್ನಡಿಗನ ಮೇಲಿರಲಿ, ಗ್ಲೋಬಲ್ ಕನ್ನಡಿಗ ಚಾನಲ್ ಮೇಲಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜಾಯಿನ್ ಬಟನ್ಗೆ ಜಾಯಿನ್ ಆಗಿ. ಹಾಗೆ ನಿಮಗೆ ಯಾವುದೇ ರೀತಿಯ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಇದ್ದರೆ ಖಂಡಿತ ನನ್ನ UPI ID ಕೊಡ್ತಾ ಇರ್ತೀನಿ, ಸ್ಕ್ಯಾನರ್ ಕೋಡ್ ಕೊಡ್ತಾ ಇರ್ತೀನಿ. ಅಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಪ್ರತಿಯೊಂದು ರೂಪಾಯಿ ಕೂಡ ಹೊಸ ಒಂದು ವಿಷಯದ ಅನ್ವೇಷಣೆ, ಹೊಸ ಒಂದು ದೇಶದ ತೋರುವಿಕೆ, ಇದರಲ್ಲೇ ಮಾತ್ರ ಇನ್ವೆಸ್ಟ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಮುಂದುವರಿಯೋಣ ಮೆಕ್ನೆಸ್ನ ನಗರದ ಕಡೆ. ಹೈವೇಯಲ್ಲಿ ಮೆಕ್ನೆಸ್ ಕಡೆ ಹೋಗಬೇಕಾದ್ರೆ ಈ ಥರ ಅಂಗಡಿಗಳು ಎಲ್ಲ ಕಡೆ ಕಾಣಿಸ್ತು. ಅದಕ್ಕೆ ನಿಲ್ಲಿಸ್ಬಿಟ್ಟು ಅಂಕಲ್ನ ಕೇಳಿದ್ವಿ, ಏನು ಅಂಕಲ್ ಇದು ಅಂತ. ಅದಕ್ಕೆ ಅಂಕಲ್ ಹೇಳಿದ್ರು ಇದು ಕುಸ್ಕುಸ್ ಶಾಪ್ ಅಂತ. ಕುಸ್ಕುಸ್ ಅಂಕಲ್? ನೋಡಿ ಇಲ್ಲಿ ಕುಸ್ಕುಸ್ ಅಂದರೆ ನಮ್ಮ ಉಪ್ಪಿಟ್ಟು ಥರ ಇದು. ಓಕೆ, ದಿಸ್ ಒನ್ ಅದು ಕುಸ್ಕುಸ್ಸು. ಓಕೆ, ಇದೇನಿದು? ಓ, ಇದೇನಿದು? ಮೊಸರು ಮಾಡ್ತಾ ಇದ್ದಾರೆ. ಸೊ ಕುಸ್ಕುಸ್ ಮೊಸರು, ಲಬಾನ್. ಲಬಾನ್ ಅಂತ ಕರೀತಾರೆ ಮೊಸರನ್ನ. ಕುಸ್ಕುಸ್ ಮತ್ತು ಮೊಸರನ್ನ ಹಾಕಿ ಈ ಥರ ಬಟ್ಲಲ್ಲಿ ಕೊಡ್ತಾರೆ, ಅದನ್ನು ಊಟ ಮಾಡ್ತಾರೆ ಇಲ್ಲಿ ಜನಗಳು. ನೀರಿಟ್ಟಿದ್ದಾರೆ. ಚಿಕ್ಕ ರೋಡ್ ಸೈಡ್ ಕ್ಯಾಂಟೀನು ಅಂಕಲ್ ನಡೆಸ್ತಾ ಇರೋದು. ವೆರಿ ಗುಡ್ ಅಂಕಲ್, ವೆರಿ ಗುಡ್, ಒಳ್ಳೇದಾಗಲಿ ಅಂಕಲ್ಗೆ. ನೋಡಿ ಹೆಂಗಿದೆ ಲೊಕೇಶನ್ನು, ಎಲ್ಲ ಒಂಥರ ಪೈನ್ ಟ್ರೀಸ್ ಥರ ಇದೆ ರೋಡಲ್ಲಿ. ಅದ್ರ ಮಧ್ಯ ಇವರ ಕ್ಯಾಂಟೀನು. ಬರೀ ಇವರೊಬ್ಬರದೇ ಅಲ್ಲ, ಅಲ್ಲೊಂದಿದೆ, 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 ಅಲ್ಲೂ ನೋಡ್ಬೋದು ನೋಡಿ ದೂರದಲ್ಲಿ. ಕುಸ್ಕುಸ್ ಅಂಗಡಿ ಮೊರೊಕೊ ದೇಶದಲ್ಲಿ. ಮೆಕ್ನೆಸ್ ನಗರವನ್ನು 1.5 ಗಂಟೆ ಪ್ರಯಾಣದ ನಂತರ ತಲುಪಿದ್ದೀವಿ. ಈಗ ಆ ಒಂದು ವಿಚಿತ್ರವಾದ ಜೈಲಿನ ಹುಡುಗಾಟದಲ್ಲಿ ಇಲ್ಲಿ ಯಾರೊಬ್ಬ ಮನುಷ್ಯ ಸಲ್ಯೂಟ್ ಹೊಡಿತಾ ನಿಂತಿದ್ದಾನೆ.
ಹಬ್ಬದ ಪ್ರಯುಕ್ತ ಈ ಪ್ರತಿಯೊಂದು ಅಂಗಡಿನೂ ಕ್ಲೋಸ್ ರೀ, ಏನು ಓಪನ್ ಇಲ್ಲ. ಅಲ್ಲಿ ಇಲ್ಲಿ ಇಲ್ಲೋ ಒಂದೊಂದು ಕಡೆ ಒಂದೊಂದು ಟೀ ಕೆಫೆಗಳು ಓಪನ್ ಇದೆ ಅಷ್ಟೇ. ಮೆಕ್ನೆಸ್ ನಗರದ ಕೋಟೆ ಅನ್ಸುತ್ತಿದ್ದು ಎಡಭಾಗದಲ್ಲಿ. ಯಾವ ಜಾಗವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ 1.5 ಗಂಟೆ ರೋಡ್ ಜರ್ನಿ ಮಾಡಿಕೊಂಡು ಮೆಕ್ನೆಸ್ ಅನ್ನೋ ನಗರಕ್ಕೆ ಬಂದು ಆ ಜಾಗ ರೆಸ್ಟೋರೇಷನ್ಗೋಸ್ಕರ ಬಂದಾಗಿದೆ. ಬಹಳ ಬೇಜಾರಾಯಿತು ಇದನ್ನು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ಅಂತ. ಆದರೂ ಇದರ ಬಗ್ಗೆ ಒಂದು ಚೂರು ಏನಾದ್ರು ಹೇಳಲೇಬೇಕು, ಯಾಕಂದರೆ ಇಷ್ಟು ದೂರ ಬಂದು ಇದನ್ನು ತೋರಿಸ್ಬೇಕು ಅಂತ. ಇದು ಒನ್ ಆಫ್ ಅ ಕೈಂಡು, ವಿಶ್ವದಲ್ಲೇ ಬೇರೆ ಎಲ್ಲೂ ನಿಮಗೆ ಈ ಥರ ಒಂದು ಜಾಗ ಸಿಗಲ್ಲ. 18ನೇ ಶತಮಾನದ ಕಾರಾಗೃಹ. ಈ ಜಾಗದ ಹೆಸರು ಕಾರ. ಯಾಕೆ ಇದಕ್ಕೆ ಕಾರ ಅಂತ ಇಟ್ಟಿದ್ದಾರೆ ಅಂದರೆ, ಇಲ್ಲಿ ಸುಲ್ತಾನ್ ಇದ್ರಲ್ಲ, ಮೆಕ್ನೆಸ್ಸು ಮುಂಚೆಯ ಮೊರೊಕ್ಕೋದ ಕ್ಯಾಪಿಟಲ್ ಆಗಿತ್ತು. ಇಲ್ಲಿಯ ಸುಲ್ತಾನು ತನ್ನ ಪ್ಯಾಲೇಸ್ ಪಕ್ಕದಲ್ಲೇ ಒಂದು ಪ್ರಿಸನ್ನ ಕಟ್ಟಿಸಿದ್ದ. ಆ ಪ್ರಿಸನ್ ಯಾವ ರೀತಿ ಕಟ್ಟಿಸ್ದ ಅಂದರೆ, ಕಾರ ಅನ್ನೋ ಇವನು ಒಬ್ಬ ಪೋರ್ಚುಗೀಸ್ ಪ್ರಿಸ್ನರು. ಅವನ ಕೇಳನೆ ಕಟ್ಟಿಸಿ ಕೊನೆಗೆ ಅವನು ಕಟ್ಟಿದ ರೀತಿ ನೋಡಿ ಅವನನ್ನು ಫ್ರೀ ಮಾಡ್ದ. ಕಾರ ಬಿಕೇಮ್ ಫ್ರೀ. ಆದರೆ ಕಾರ ಕಟ್ಟದಂತಹ ಕಾರಾಗೃಹ ಇದೆಯಲ್ಲ, ಅದರಲ್ಲಿ ಸಾವಿರಾರು ಜನ ಖೈದಿಗಳು ತಮ್ಮ ಜೀವನ ಪೂರ್ತಿ ಕಳೆದ್ರು, ಸತ್ರು, ಕೊಳತ್ರು. ಇವತ್ತಿಗೂ ಇಲ್ಲಿ ಹೇಳ್ತಾರೆ, ರಾತ್ರಿ ಹೊತ್ತು ಅಲ್ಲಿ ಲೈಟ್ ಆರಿಸ್ತಾರೆ ಆ ಒಂದು ಪ್ರಿಸನಲ್ಲಿ, ಎಲ್ಲರ ಕೂಗು ಮತ್ತು ಆ ಚೀರಾಟ ಕೇಳುತ್ತಂತೆ. ಮತ್ತು ಗೋಡೆಯ ಮೇಲೆ ಆ ಪ್ರಿಸ್ನರ್ಸು ಮಾಡಿದಂತಹ ಮಾರ್ಕಿಂಗ್ಸು ಯಾವ ಥರ ಕಟ್ಟಿದೆ ಅಂದರೆ, ಅಂಡರ್ಗ್ರೌಂಡ್ ಪ್ರಿಸನ್ನು, ಭೂಮಿಯಿಂದ ಕೆಳಗಡೆ ಇರೋದು, ಮೇಲ್ಗಡೆ ಹೋಲ್ಗಳಿದೆ. ಆ ಹೋಲ್ಗಳಿಂದ ಕೈದಿಗಳನ್ನು ಒಳಗೆ ತಳ್ಳಿಬಿಡೋರಂತೆ. 50 ಅಡಿ ಇರುವಂತಹ ಸೀಲಿಂಗು, ಯಾರು ಹತ್ತಕ್ಕೆ ಆಗಲ್ಲ ವಾಪಸ್ಸು. ಅದಾದಮೇಲೆ ಆ ಒಂದು ಪ್ರಿಸನ್ ಒಳಗೆ ಹೋದರೆ ಕಾರಲ್ಲಿ, ಅದು ಯಾವ ರೀತಿ ಕಟ್ಟಿದ್ದಾರೆ ಅಂದರೆ, ಆಲ್ಮೋಸ್ಟು ಒಂದು 40 ಕಿಲೋಮೀಟ್ರು ಸಿಟಿಯಿಂದ ಸಿಟಿ ಒಳಗೆ ಟನಲ್ ಥರ ಇದೆ ಅಂತೆ. ಒಂದ್ಸರಿ ಒಳಗೆ ಹೋದರೆ ಕಳೆದೋದ್ರೆ ವಾಪಸ್ಸೇ ಬರಲ್ಲ. 1990ನೇ ಇಸ್ವಿಯಲ್ಲಿ ಫ್ರೆಂಚ್ ರಿಸರ್ಚರ್ಸು ಒಂಚೂರು ಹೋಗಿ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರಂತೆ. ಅವರು ಕಳೆದೋಗಿ ವಾಪಸ್ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಈ ಮಾಹಿತಿ ಪಕ್ಕ ಕನ್ಫರ್ಮ್ ಆಗಿಲ್ಲ. ಆದರೂ ಈ ರೀತಿ ಸಾಕಷ್ಟು ಮಾತುಗಳು ಮತ್ತು ಸಾಕಷ್ಟು ಹರರ್ ಸ್ಟೋರೀಸ್ ಈ ಒಂದು ಜಾಗದಲ್ಲಿ ಅವಿತು ಕುಳಿತಿದೆ. ಅವೆಲ್ಲ ತೋರಿಸ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಭಾಳ ಎಕ್ಸೈಟೆಡ್ ಆಗಿ ಬಂದೆ ಮೆಕ್ನೆಸ್ಗೆ. ಆದರೆ ಬೇಜಾರು ಮಾಡಿಕೊಂಡು ವಾಪಸ್ಸು ಬಾಳೆಹಣ್ಣು ತಿನ್ಕೊಂಡು ಮನೆಗೆ ಹೋಗ್ತಾ ಇದೀನಿ. ಈ ಬಾಳೆಹಣ್ಣು ನೋಡಿದ್ರು ಹಣ್ಣು ಕೂಡ ಆಗಿಲ್ಲ ರೀ. ನೋಡಿ, 4 ಬನಾನ 74 ರೂಪಾಯಿ. ಯಾರಿಗೆ ಕೊಡ್ತಾರೆ? ಬೇಜಾರಾಗತ್ತೆ ರೀ. ಈ ದೇಶದಲ್ಲಿ ಬಾಳೆಹಣ್ಣು ಸಿಕ್ಕಾಪಟ್ಟೆ ರೇಟು. ನಮ್ಮಲ್ಲಿ 2 kg ಸಿಗೋದು ಇದೇ ರೇಟಿಗೆ. ಬೇಜಾರಿನ ಮೇಲೆ ಬೇಜಾರು. ಮೆಕ್ನೆಸ್ ನಗರದಿಂದ ನಿರಾಶೆಯಿಂದ ಆಚೆ ಹೋಯ್ತಾ ಇದ್ದೀನಿ. ಬಹಳ ಬೇಜಾರಾಗ್ತಾ ಇದೆ. ಅಯ್ಯಯ್ಯೋ. Bye. See you.